ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೋಟ್ರಿಡ್ ಚಾನಲ್. ಹೇಗಿದ್ದೀರಾ? ಸೊ ನಾನಿವತ್ತು ಪೊಟ್ಯಾಟೊ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ಮಾಡೋದಕ್ಕೆ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಇಲ್ಲಿ ನಾನು 3 ಪೊಟ್ಯಾಟೊ ತೊಗೊಂಡು ಬಾಯ್ಲ್ ಆದಮೇಲೆ ಇದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆ್ಯಂಡ್ ರೆಸಿಪಿ ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗುತ್ತೆ. ಸೊ ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಸೊ ಈ ಥರ ರೆಸಿಪೀಸ್ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಎಲ್ಲ ಸ್ಮ್ಯಾಶ್ ಆಗಿದೆ, ನೋಡ್ತಿದ್ದೀರಾ ಅಲ್ವಾ? ಸೊ ನಾನಿಲ್ಲಿ 3 ಪೊಟ್ಯಾಟೊ ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಇದು ಮಾಡ್ಕೋಬೋದು. ಸೊ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಪೊಟ್ಯಾಟೊ ಬಾಯ್ಲ್ ಮಾಡೋಕೆ ಸ್ವಲ್ಪ ಉಪ್ಪು ಹಾಕಿದೆ, ಇಲ್ಲಿ ನೋಡ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ. ತುಂಬ ಸಿಂಪಲ್, ತುಂಬಾ ಬೇಗ ಮಾಡ್ಕೋಬೋದು ಸ್ನ್ಯಾಕ್ಸ್. ಹಾಗೆ ಸ್ವಲ್ಪ ಪೇಪರ್ ಪೌಡ್ರ್ ಯೂಸ್ ಮಾಡ್ತಿದ್ದೆ ನಾನಿಲ್ಲಿ. ಗ್ರೀನ್ ಚಿಲ್ಲಿ ಏನು ಯೂಸ್ ಮಾಡ್ತಿಲ್ಲ ಮಕ್ಕಳಿಗೆ ಕೊಡೋದ್ರಿಂದ, ಹಾಗಾಗಿ ನಾನಿಲ್ಲಿ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸೊ ಗರಂ ಮಸಾಲ ಹಾಕಿದಾಗ ಅದರ ಫ್ಲೇವರ್ ಹಾಗೆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಗರಂ ಮಸಾಲ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಇದನ್ನು ಖಾರ ಇರೋದಿಲ್ಲ, ಜಸ್ಟ್ ಅದು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗಾಗಿ ಇಷ್ಟೇ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಏನಿಲ್ಲ. ಸೊ ಇದನ್ನ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಾದರೆ ಇದಕ್ಕೆ ಓಂಕಾಳು ಇಲ್ಲ ಸಾಂಬಾರ್ ಸೊಪ್ಪು ಎಲ್ಲ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಪೊಟ್ಯಾಟೊ ಪರೋಟ ಎಲ್ಲ ಹೇಗೆ ಸ್ಟಫಿಂಗ್ ರೆಡಿ ಮಾಡ್ಕೋತೀರಾ ಅಷ್ಟೇ ಅದರಲ್ಲಿ ಮಾಡ್ಕೋಬೋದು. ಆನಿಯನ್ ಏನು ಹಾಕೋದು ಬೇಡ. ಹಾಗೆ ಈಗ ಒಂದು ಚಪಾತಿನ ನಾನು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ, ಒಂದು ಚಪಾತಿ ಫಸ್ಟ್. ಸೊ ಇದಕ್ಕೆ ಈ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದೇ ರೀತಿ ಚಪಾತಿ ಇನ್ನೊಂದು ಲೇಯರ್ ಕೂಡ ಮಾಡಿಟ್ಕೋಬೇಕು. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಚೆನ್ನಾಗಿ ಇದನ್ನ ಸ್ಟಫಿಂಗ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈವ್ನಿಂಗ್ಗೆ. ಸೊ ಇಲ್ಲಿ ನೋಡ್ತಿದ್ರೆ ಚೆನ್ನಾಗಿ ನಾನು ಕೈಯಲ್ಲಿ ಚೆನ್ನಾಗಿ ಅದನ್ನ ಲಟ್ಸ್ಕೊಂಡಿದ್ದೀನಿ. ಈಗ ಅದೇ ಥರ ಚಪಾತಿ ಇನ್ನೊಂದು ಲೇಯರ್ನ ಅದ್ರ ಮೇಲೆ ನಾನು ಕವರ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಿದ್ದೀರಲ್ವ, ಕವರ್ ಮಾಡಿಕೊಂಡು ಫಸ್ಟ್ ಇದನ್ನ ಸೈಡ್ ಏನಿದೆ ಅದನ್ನ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಸ್ಕ್ವಯರ್ ಶೇಪಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಸ್ಕ್ವಯರಕ್ಕೆ ಸೊ ಸೈಡಲ್ಲಿ ಅದು ಕರೆಕ್ಟಾಗಿ ಶೇಪ್ ಇರೋಲ್ಲ, ಹಾಗಾಗಿ ಅದನ್ನ ಕಟ್ ಮಾಡಿ ಚೆನ್ನಾಗಿ ರೌಂಡ್ ಶೇಪಿಗೆ ಸ್ಕ್ವಯರ್ ಶೇಪಿಗೆ ಮಾಡ್ಕೋಬೇಕು. ಇಲ್ಲ ನೀವು ರೌಂಡ್ ಶೇಪ್ ಮಾಡ್ಕೋತೀನಿ ಅಂದ್ರೂ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಬಟ್ ನಾನಿಲ್ಲಿ ಡಿಫ್ರೆಂಟಾಗಿ ಒಂದು ಶೇಪ್ ಮಾಡ್ತಾಯಿದ್ದೀನಿ, ಹಾಗಾಗಿ ಹೇಳ್ತಾ ಇರೋದು ಈ ಥರನೇ ಮಾಡ್ಕೊಳ್ಳಿ, ಇದೇ ಸ್ಟೆಪ್ ಫಾಲೋ ಮಾಡಿ ಅಂತ. ಸೊ ನೋಡ್ತಿದ್ದಾರಲ್ಲ, ಸೈಡ್ನ ಕಟ್ ಮಾಡ್ಕೋತಾ ಇದ್ದೀನಿ. 4 ಸೈಡು ಕಟ್ ಮಾಡ್ಕೋಬೇಕು. ಸೊ ಈ ಸ್ನ್ಯಾಕ್ಸ್ನ ನೀವು ಸಾಸ್ ಇಲ್ಲ ಹೋಮ್ ಮೇಡ್ ಮಯೋನೈಸ್, ಸೊ ಇದ್ರ ಜೊತೆಗೂ ಸರ್ವ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದಕ್ಕೆ ಜಾಸ್ತಿ ಏನು ಇದು ಮಾಡ್ತೀನಿ, ಪೊಟ್ಯಾಟೊ ಎಲ್ಲ ಹಾಕಿರೋದ್ರಿಂದ ಸ್ಟಫಿಂಗ್ ಸ್ವಲ್ಪ ಖಾರ ಎಲ್ಲ ಆಗಿರುತ್ತೆ, ಹಾಗಾಗಿ. ಸೊ ನೋಡ್ತಿದ್ರೆ ನಾನು ಸೈಡೆಲ್ಲ ಫುಲ್ ಕಟ್ ಮಾಡಿದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ಈಗ ಈ ಥರ ಕಟ್ ಮಾಡ್ಕೋಬೇಕು, ಓಕೆನಾ? ಸೊ ಇದನ್ನ ಈಗ ನಾವು ಸಣ್ಣದಾಗಿ ಸ್ಕ್ವಯರ್ ಶೇಪ್ ಮಾಡ್ಕೋಬೇಕು. ಸೊ ಇದು ಡಿಫ್ರೆಂಟ್ ಆಗಿರೋದ್ರಿಂದ ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ. ಸೊ ಡಿಫ್ರೆಂಟ್ ಶೇಪ್ ಆಗಿರೋದ್ರಿಂದ ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಯಾರೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ಹೀಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಮುಂದೆ ಕೂಡ ಒಳ್ಳೊಳ್ಳೆ ರೆಸಿಪಿ ಸಪೋರ್ಟ್ ಮಾಡ್ತೀನಿ. ಸೊ ರೆಸಿಪೀಸ್ ಒಟ್ಟಿಗೆ ಸಮ್ಟೈಮ್ಸ್ ರ್ಯಾಂಡಮ್ ಬ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ನಾನು ಯಾವ ಥರ ಶೇಪ್ ಮಾಡ್ತಿದ್ದೀನಿ ಅದೇ ರೀತಿ ಮಾಡಿ. ಸೊ ಚೆನ್ನಾಗಿರುತ್ತೆ ಶೇಪ್ ಕೂಡ. ಸೊ ನೀವಿಲ್ಲ ಮೋಮೋಸ್ ರೀತಿ ಮಾಡೋದಾದ್ರೂ ಮಾಡ್ಕೋಬೋದು, ಬಟ್ ಸ್ಟೀಮ್ ಮಾಡಬೇಕು. ಇದು ನಾನಿಲ್ಲಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ, ಹಾಗಾಗಿ. ಸೊ ನೋಡ್ತಿದ್ದೀರಾ, ಫಸ್ಟ್ ಒಂದು ಸೈಡ್ ಕಾರ್ನರಿಗೆ ಇದು ಮಾಡ್ಕೋಬೇಕು, ಆಮೇಲೆ ಇನ್ನೊಂದು ಅದರ ಆಪೋಸಿಟ್ ಕಾರ್ನರ್ನಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಎಲ್ಲದನ್ನೂ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಸೊ ನೋಡ್ಕೊಂಡಿದ್ದೀರಲ್ಲ, ನಾನೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫೋಲ್ಡಿಂಗ್ ನೋಡಿದ್ದೀರಲ್ವ. ಸೊ ಈಗ ಆಯಿಲ್ ಚೆನ್ನಾಗಿ ಕಾದಿದೆ, ಈಗ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಒಂದು ತುಂಬ ಬ್ರೌನ್ ಅಲ್ಲ, ನಾರ್ಮಲ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿದರೆ ಸಾಕು. ಯಾಕೆಂದರೆ ಪೊಟ್ಯಾಟೊ ಆಲ್ರೆಡಿ ಚೆನ್ನಾಗಿ ಬಾಯ್ಲ್ ಆಗಿದೆ, ಹಾಗಾಗಿ ಇದು ಚಪಾತಿ ಬೇಗನೆ ಬಾಯ್ಲ್ ಆಗುತ್ತೆ. ಸೊ ಒಂದು ನಾರ್ಮಲ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಎರಡು ಕಡೆಯೂ. ಸೊ ನೋಡ್ತಿದ್ರೆ ಆಲ್ಮೋಸ್ಟ್ ರೆಡಿ ಆಗಿದೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೋಟ್ರಿಡ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.